ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕಾಲ್ ತುಳಿತ ಆಗಿರುವಂತಹ ಘಟನೆಯ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಒಂದಿಬ್ಬರಿಗೆ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯುಪಿ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದೇವೆ, ಕಾರ್ಯದರ್ಶಿಗಳು ಯುಪಿ ಸರ್ಕಾರದ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂಥ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ. ರಾಜ್ಯದವರಿಗೆ ಏನಾದರೂ ಆಗಿದೆಯಾ ಅನ್ನೋ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಇಲ್ಲಿಯ ತನಕ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು. ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ UP ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು UP ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ UPಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ UP ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SEOC ಅಂತ ಇದೆ, ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ UP ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ. ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ UP ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥ ಈಗ UP ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ UP ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದು.